ಆತ್ಮೀಯ ಎಲ್ಲ ಕಲಾಬಂಧುಗಳೇ, ಈ ದಿನ ನಾವು ಈ ಒಂದು ಸಭೆಯನ್ನು ನಮ್ಮ ಚಾಮರಾಜನಗರ ಜಿಲ್ಲೆಯ ಖ್ಯಾತ ಕ್ಯಾಶ್ವ ವಿದ್ವಾಂಸರಾದಂಥ ವೆಂಕಟೇಶ್ವರರವರ ಒಂದು ಅನಾರೋಗ್ಯದ ಕಾರಣ ನಾವೆಲ್ಲ ಕಲಾವಿದರು ಒಂದು ಕಾರ್ಯಕ್ರಮವನ್ನು ಈಗೇನು 9ನೇ ತಾರೀಕು ಕಾರ್ಯಕ್ರಮವನ್ನು ಮೈಸೂರಿನ ಟೌನಲ್ಲಿ ಹಮ್ಮಿಕೊಂಡಿದೆ. ಅದರ ಪೂರ್ವಭಾವಿಯಾಗಿ ಮೊಟ್ಟ ಮೊದಲು ನಮ್ಮ ಚಾಮರಾಜನಗರದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಹಿರಿಯ ಗಾಯಕರು, ನಾಡಿನ ಅಚ್ಚುಮೆಚ್ಚಿನ ಕಲಾವಿದರಾದ ಶ್ರೀ ಶಿವಕುಮಾರ್ ಶಾಸ್ತ್ರಿಗಳು ಇದರನ್ನು ಅಧ್ಯಕ್ಷತೆ ವಹಿಸಿ ಈ ಒಂದು ಸಭೆಯನ್ನು ನಿರ್ವಹಿಸಿಕೊಳ್ಳಲು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಲಾವಿದರ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ, ಹಾಗೆ ಗೊತ್ತೂರವರು ಕ್ಯಾಶ್ವ ವಿದ್ವಾನ್ ವೆಂಕಟೇಶ್ವರರವರ ಸಹೋದರರಾದಂಥ ಶ್ರೀ ಷಣ್ಮುಖ ಸಜ್ಜನರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ ವಿದ್ವಾನ್ ಸಂಗೀತ ವಿದ್ವಾನ್ ಕಸ್ಮಲ್ ಅಣ್ಣವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಕಲಾವಿದರ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಗೆ ಆಗಮಿಸಿರ್ತಕ್ಕಂಥ ಶ್ರೀ ಜಗ್ಗಣ್ಣ ವಿಧಂಬೇಡ್, ನಮ್ಮ ಜಗ್ಗಣ್ಣರವರು ಸಹ ಹಾಗೆ ನಮ್ಮ ಡ್ರಾಮಾ ಮಾಸ್ಟರ್ದಂಥ ಶಿವಣ್ಣರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಹಾಗೆ ನಮ್ಮ ಮತ್ತೊಬ್ಬ ಕೀಬೋರ್ಡ್ ಮಾಸ್ಟರ್ ಆದಂಥ ನಾಗಲಿಂಗಾಚಾರ್ಯ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ. ಇಲ್ಲಿ ಎಲ್ಲ ಸಹೃದಯ ಕಲಾಭಿಮಾನಿಗಳು ಸ್ವಾಗತವನ್ನು ಕೋರುತ್ತಾ ಈ ನಮ್ಮ ಸಭೆಯನ್ನು ಕುರಿತು ಮಾತನಾಡುವಂಥ ನಮ್ಮ ಶಾಸ್ತ್ರಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ರಾಜಕನವರು ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ನಾನು ಸಮರ್ಪಿಸೋದ್ರ ಜೊತೆಗೆ ನಿಮಗೆಲ್ಲ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಗೊತ್ತು. ಮೊದಲೇ ವಿಚಾರ ಮಾಡಿಸಿ ನಮ್ಗೆ ಬೇಕಾದ ಯಾರು ಬೇಕಾಗಿರೋ ಎಲ್ಲರೂ ಕೂಡ ಇವತ್ತು ಸೇರಿದ್ದಾರೆ. ಇವ್ರ ಹಿಂದ್ಗಡೆ 100 ಜನ ಕಲಾವಿದರಿದ್ದಾರೆ. ಸಾಕು, ನಮಗೆ ಇಷ್ಟು ಜನ ನಮ್ಮ ಇವರು ಮಹಾನುಭಾವರು ಸೇರಿದ್ದಾರೆ. ನಿಮಗೆಲ್ಲ ತಿಳಿದ ಹಾಗೆ ಬರುವ 9ನೇ ತಾರೀಕು ಮೈಸೂರು ಪುರಭವನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನಮ್ಮ ಕೊಳ್ಳೆಗಾಲದ ಈ ಜಿಲ್ಲೆಯ ಹೆಸರಾಂತ ಕಲಾವಿದರಾದಂಥ ವೆಂಕಟೇಶ್ ಅವರಿಗೆ ಒಂದು ಸಾಂತ್ವನ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಲಾವಿದರ ಜೊತೆಯಲ್ಲಿ ಸೇರಿ ಒಬ್ಬ ಕಲಾವಿದರಿಗೆ ಎಲ್ಲ ಕಲಾವಿದರು ಸೇರಿ ಒಂದು ಸಹಾಯ ಮಾಡಬೇಕು ಅಂತ ಎಲ್ಲ ದೊಡ್ಡ ದೊಡ್ಡ ಕೊನೆಯಿಂದ 4 ಮಾಸ್ಟರ್ಗಳು ಎಲ್ಲರೂ ಸಂತೋಷಪಡಬೇಕು ಕಾರ್ಯಕ್ರಮ ಕೇಳಿ. ಆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಸಾಗಬೇಕು ಅಂತ ನಾವು ಚಾಮರಾಜನಗರಕ್ಕೆ ಒಂದು ದಿವಸ ಹೋಗ್ಬಿಡೋಣ ಅಂತ ಭುವನೇಶ್ವರದಲ್ಲಿ ಹೇಳಿದಾಗ ನಮ್ಮ ಗುರುಗಳು ಮತ್ತು ರಾಜಕೀಯ ಎಲ್ಲರೂ ಸಂದರ್ಶನ ಮಾಡಿ ಎಲ್ಲರೂ ಬ್ಯುಸಿ ಇದ್ದಾರೆ. ಆದರೂ ಕೂಡ ಇಷ್ಟು ಜನ ನಾವೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ತಮ್ಮ ಸಲಹೆಗಳನ್ನು ಕೊಡಬೇಕು ಅಂತೆ ಎಲ್ಲ ಕಲಾವಿದರನ್ನು ಸೇರಿಸಬೇಕು ಅಂತ 9ನೇ ತಾರೀಕು ಹೋದಾಗ ಭಾಳ ಖುಷಿಪಟ್ಟು ಇವತ್ತು ಈ ಸರ್ಕಾರಿ ಅತಿಥಿ ಗೃಹ ಚಾಮರಾಜನಗರದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ವೆಂಕಟೇಶ್ ಅಣ್ಣವರ ಪರವಾಗಿ ಅವರ ಮಗ ಕಾರ್ತಿಕ್ ಅವರು ಬಂದಿದ್ದಾರೆ, ನಿಮ್ಮ ದಶಪಾಲಣ್ಣವರು ಬಂದಿದ್ದಾರೆ, ನಿಮ್ಮ ಷಣ್ಮುಖ ಸಜ್ಜಾರವರು, ನಾಗಣ್ಣವರು ಮತ್ತು ಜಗ್ಗಣ್ಣವರು ಎಲ್ಲ ಕಲಾವಿದರು ಕೂಡ ಇವತ್ತು ಸೇರಿದ್ದಾರೆ. ಭಾಳ ಸಂತೋಷ. ನಮ್ಮ ಗುರುಗಳಾದ ಮೊದಲು ಶಿವಣ್ಣವರು ಒಂದು ಸಭೆಯ ಮುಖ್ಯಸ್ಥರನ್ನು ಅವರು ವಹಿಸ್ತಿದ್ದಾರೆ. ಯಾಕೆಂದರೆ ಗುರುಗಳವರು ಹೀಗೆ 9ನೇ ತಾರೀಕು ಅವರು ಒಳ್ಳೆ ಕಾರ್ಯಕ್ರಮ. ಹಣಕ್ಕಿಂತ ಮುಖ್ಯವಾಗಿ ನನ್ನ ಎಲ್ಲ ಮಾಸ್ಟರ್ಗಳು ಎಲ್ಲ ಶಿಷ್ಯರುಗಳು ಬಂದಿದ್ದು ಅಂತ ಅವ್ರಿಗೂ ಖುಷಿಯಾಗಲಿ. ಯಾಕೆಂದರೆ ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ. ಎಂಥ ರೋಗವನ್ನು ಕೂಡ ವಾಸಿ ಮಾಡುವಂಥ ಶಕ್ತಿ ಇದೆ ಸಂಗೀತಕ್ಕೆ. ಆ ಸಂಗೀತಗಾರನಿಗೆ ಒಂದು ಕಾಯಿಲೆ ಬಂದಾಗ ಅವರಿಗೆ ಈ ನೋವನ್ನು ಅಳಿಸೋದಕ್ಕೆ ಆರ್ಥಿಕವಾಗಿ ಮತ್ತೆ ಜೊತೆಗೆ ಸಾಂತ್ವನ ಹೇಳೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಸ್ವಲ್ಪ ಶ್ರಮಿಸೋಣ. ವೆಂಕಟೇಶ್ ಅವರಿಂದ ಮತ್ತೊಬ್ಬರಿಗೆ ಇದೇ ಥರ ಭಾಳ ಚೆನ್ನಾಗಿ ನಡೀಲಿ ಅಂತ ನಾವಿವತ್ತು ಇಲ್ಲಿ ಒಂದು ಸಭೆನ ಮಾಡಬೇಕು ಅಂತ ಆಸೆಪಟ್ಟಾಗ ಭಾಳ ಖುಷಿಯಾಗಿ ಇಲ್ಲಿಗೆ ಎಲ್ಲರೂ ಸೇರಿದ್ದಕ್ಕೆ. ಜೊತೆಗೆ ಅವರಿಗೆ ಪಾಪ ಹಾರ್ಟ್ ಆಪರೇಷನ್ ಆಗಿದೆ ಮತ್ತು ಕಿಡ್ನಿ ಸಮಸ್ಯೆ ಆಗಿದೆ. ನಾವೆಲ್ಲರೂ ಕೂಡ ಸರ್ಕಾರದಿಂದ ಅವರಿಗೆ ಏನಾದರೂ ಒಂದು ಒಳ್ಳೆಯದಾಗೋ ಥರ ಒಬ್ಬ ಕಲಾವಿದರಿಗೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಈ ಥರ ಡಿಸ್ಕಸ್ ಮಾಡಿ ಸರ್ಕಾರದ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಿ ಅವ್ರಿಗೆ 55 ವರ್ಷ ಆಗಿದೆ. ಯಾವುದೇ ಥರ ಅದರಲ್ಲಿ CGK ಪ್ರಶಸ್ತಿ ನಮ್ಮ ಚಾಮರಾಜನಗರದಲ್ಲೇ 1 ವರ್ಷ ಸಿಗ್ತಾರೆ. ಅದು ಬಿಟ್ಟರೆ ಇದೇನೂ ಇಲ್ಲ. ಅದರಿಂದ ಚಾಮರಾಜನಗರದಲ್ಲಿ ಜಾನಪದಗಳ ತವರೂರು ಅಂತ ಭಾಳ ಹೆಸರು ಮಾಡಿರ್ತಕ್ಕಂಥ ಚಾಮರಾಜನಗರದಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಶಕ್ತಿ ಇದೆ. ಅವ್ರಿಗೇನಾದರೂ 1 ವರ್ಷದ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಒಳ್ಳೆಯ ಪ್ರಶಸ್ತಿ ಬರೋ ಥರ ಅದನ್ನೆಲ್ಲರೂ ಕೂಡ ದಶಪಾಲವರು ಅವರಿಗೆ ಸರ್ಕಾರ ಮಟ್ಟದಲ್ಲಿ ಏನಾದರೂ ಆಗಬೇಕು. ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಬಹಳ ಜನ ಅಲ್ಲಿ ಬರಬೇಕು 9ನೇ ತಾರೀಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಶಿಷ್ಯರುಗಳಿಗೆಲ್ಲ ನೀವೇ ಹೇಳ್ಕೊಂಡು
ಪುರುಷೋತ್ತಮ ಅವರು ಈ ಕಡೆ ಫೋನಲ್ಲಿ ಮಾತಾಡಿದ್ರು, ನಾವು ಕಾರ್ ತಗೊಂಡು ಎಲ್ಲ ಕಡೆ ಓಡಾಡ್ತೀವಿ, ನೇರ್ಕೊಂಡಾಗಲ್ಲ ಎಲ್ಲ ಕಲಾವಿದರನ್ನು ಸೇರಿಸ್ತೀವಿ ಅಂತ. ಹಾಗೆ ನಮ್ಮ ಚಾಮರಾಜನಗರದಿಂದ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಕಲಾವಿದರುಗಳ ವಿಷಯ ಮುಗಿಸಿ ಆ 9ನೇ ತಾರೀಕು ನಡೆಯುವ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀಬೇಕು ಅಂತ ನನ್ನ ಆಸೆ. ಅವೆಲ್ಲರೂ ಕೂಡ ನಮ್ಮ ಕಲಾವಿದರಿಗೆ ತಾವೆಲ್ಲರೂ ಕೂಡ ಮನಸಾರೆ ಅಜಾತ ಶತ್ರುವಾದ ನಮ್ಮ ವೆಂಕಟೇಶ್ ಅವರಿಗೆ ತಾವೆಲ್ಲರೂ ಕೂಡ ಸೇರಿ ಅನೇಕ ಶಿಷ್ಯರನ್ನು ಬೆಳೆಸಿದ್ದಾರೆ. ಅವರು ಚಾಮರಾಜನಗರವರೇ ಜಾಸ್ತಿ. ಅದಕ್ಕೆ ಇವತ್ತು ನಮ್ಮ ನಾಗಲಿಂಗ ಅವ್ರನ್ನೂ ಕರ್ಕೊಂಡು ಬಂದಿದ್ದೀವಿ. ನೀವು ಬಂದವರೆಲ್ಲ ಚೆನ್ನಾಗಿ ಗೊತ್ತಿಲ್ಲ ಅಂತ. ಜೊತೆಗೆ ನಮ್ಮ ಶಿಷ್ಯರಿಂದಲೂ ಇರ್ತಾರೆ. ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 9ನೇ ತಾರೀಕು ಕಾರ್ಯಕ್ರಮನೇ ಯಶಸ್ಸುಗೊಳಿಸಬೇಕು. ನೀವೆಲ್ಲ ನಮ್ಗೆ ಬರ್ತಿರೋ ಭಾಳ ಸಂತೋಷ ಗೊತ್ತು. ಆದರೆ ನಿಮ್ಮ ಜೊತೆಯಲ್ಲಿ ಇನ್ನೂ ಅನೇಕ ಜನ ಕಲಾವಿದರು ಮತ್ತು ನಮ್ಮ ವೆಂಕಟೇಶ್ ಅವರ ಅಭಿಮಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಅವ್ರನ್ನ, ಯಾಕಂದ್ರೆ ನಾವು ಎಲ್ಲರೂ ಮುಟ್ಟಕ್ಕಾಗಲ್ಲ, ಎಲ್ಲರ ಫೋನ್ ನಂಬರ್ಗಳು ಗೊತ್ತಿಲ್ಲ. ಅದರಿಂದ ಗುರುಗಳಿಗೆಲ್ಲ ಗೊತ್ತು, ರಾಜಪ್ಪ ಅವರು ಅವರು ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರು ಕೊಡಲಿ, ಅದು ಇಷ್ಟೇ ಕೊಡಿ ಅಂತ ಯಾರಿಗೂ ಒಂದು ಬಲವಂತ ಇಲ್ಲ, ಅವ್ರ ಸಂತೋಷ. ಅದರಿಂದ ಎಲ್ಲರೂ ಹೆಚ್ಚಾಗಿ ಸೇರಿ ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ನಡಿಬೇಕು ಅನ್ನೋದೇ ಆಸೆ. ಯಾಕೆಂದರೆ ತುಮಕೂರು ಮತ್ತು ಚಿತ್ರದುರ್ಗ ಅಲ್ಲಿ ಕಲಾವಿದರು ನಾವು ಚಾಮರಾಜನಗರ ನೋಡ್ತೀವಿ, ನಮ್ಮ ಚಾಮರಾಜನಗರದವ್ರನ್ನ ಅವ್ರು ನೋಡ್ತಾರೆ. ನಮ್ಮ ಕಲಾವಿದರ ಸಮಾವೇಶನೂ ಆಗ್ತದೆ. ಒಬ್ಬ ಕಲಾವಿದನಿಗೆ ಎಷ್ಟು ಜಿಲ್ಲೆಯಿಂದ ಬಂದವರೇನೋ ಒಂದು ಸಂತೋಷ ಹುಟ್ಟುತ್ತೆ. ಅದು ನಮ್ಮ ಚಾಮರಾಜನಗರಕ್ಕೆ ಒಂದು ಹೆಮ್ಮೆ ತರುವಂಥ ವಿಚಾರ. ಅದರಿಂದ ಕಲಾವಿದರಿಗೆ ತಾವೆಲ್ಲರೂ ಕೂಡ ಗೌರವಿಸಿ ಮತ್ತು ಒಂದು ಸ್ವಲ್ಪ ಎಲ್ಲರೂ ಸಂಜೆ ಟೈಮ್ ಎಲ್ಲರೂ ಒಂದು ಶ್ರಮ ತಗೊಂಡು 4 ಜನಕ್ಕೆ ಫೋನ್ ಮಾಡಿ ಎಲ್ಲರೂ ವಿಷಯ ಮುಗಿಸಿ ನಮ್ಮ ವೆಂಕಟೇಶ್ ಅವರ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಳ್ಬೇಕು ಅಂತ ಮತ್ತೊಮ್ಮೆ ಮನದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡಿದ್ದೀನಿ. ರಾಜಪುರ ಕೂಡ ನನ್ನ ಮಾತು ಮುಗಿಸ್ತೇನೆ. ಇದು ಎಲ್ಲ ಕಡೆಗೂ ವಿಷಯ ಹರಡುತ್ತೆ ಚಾಮರಾಜನಗರ ಬಂದಿರೋರು. ಅದರಿಂದ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ. ನಾನು ಕೂಡ ಒಂದು ವಾರದಿಂದ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ವಿಚಾರನ ಕೇಳ್ಬಿಟ್ಟು ನನಗೂ ಕೂಡ ಅವರು ಅನಾರೋಗ್ಯದಿಂದ ಇದ್ದಾಗ ಒಂದು ವಿಚಾರ ಕೇಳಿ ನನಗೂ ಕೂಡ ಬೇಜಾರಾಯಿತು. ಯಾಕಂದರೆ ನಾನು ಒಂದಷ್ಟು 3-4 ನಾಟಕ ನಮ್ಮ ಶಿವಣ್ಣ ಮಾಸ್ಟರ್ ಕೈಯಲ್ಲೇ ಮಾಡುವಾಗ ನನ್ನ ಪಾತ್ರಕ್ಕೆ ಅವರು ಸಂಗೀತವನ್ನು ನುಡಿಸಿರೋರು. ಅದೊಂದು ನಮಗೆ ಹೆಮ್ಮೆ. ಅದರಿಂದ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ನನ್ನನ್ನು ನಾನು ನೀವು ಏನು ಹೇಳ್ತೀರ ಅದಕ್ಕೆ ಅರ್ಪಣೆ ಮಾಡ್ಕೊತೀವಿ. 9ನೇ ತಾರೀಕು ಬರ್ತೀವಿ. ಆದರೂ ಒಂದು ಆಸೆ, ನಮ್ಮ ಜಿಲ್ಲೆಯ ಕಲಾವಿದರು ನಮ್ಮ ಚಾಮರಾಜನಗರದಲ್ಲೂ ಒಂದು ಸ್ಥಳದಲ್ಲಿ ಅವ್ರಿಗೆ ಒಂದು ಸಹಾಯಧನದ ಕಾರ್ಯಕ್ರಮ ನಡೆದ್ರೆ ನಮಗೂ ಒಂದು ಖುಷಿಯಾಗುತ್ತೆ ಸರ್. ನಮ್ಮ ಮೈಸೂರಲ್ಲೂ ಮಾಡಿ ಮೈಸೂರಿಗೂ ಬರ್ತೀವಿ, ಇಲ್ಲೂ ಮಾಡಿ ಇಲ್ಲಿಂದ ಏನಾದರೂ ಒಂದು ಅವ್ರಿಗೆ ಸಹಾಯ ಆದರೆ ನಮಗೂ ಕೂಡ ತೃಪ್ತಿ ಇರುತ್ತೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಕಲಾವಿದರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಅನ್ನೋ ಥರ ನಮಗೂ ಖುಷಿ ಆಗುತ್ತೆ. ಇದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ನಮ್ಮ ಸಹಕಾರ ಇದೆ ಅಂತ ಸರ್. ಎಲ್ಲ ಆತ್ಮೀಯ ಕಲಾವಿದರಿಗೆ ನನ್ನ ನಮಸ್ಕಾರಗಳು. ಸಾಮಾನ್ಯ ವೆಂಕಟೇಶ್ವರವರು ಅನಾರೋಗ್ಯದಿಂದ ಬಳಲತಕ್ಕಂಥದ್ದು ನಾವು ನನಗೆ ತುಂಬ ನೋವಿನ ಸಂಗತಿಯಾಗಿದೆ. ಅವರು ತೆಂಕಳ್ಳಿ ಬಂದು ನೋಡಿಸುವಂಥ ಸಂದರ್ಭದಲ್ಲಿ ಕೂಡ ಒಂದು ಗಂಟೆ ಅವರು ಕಾರ್ಯಕ್ರಮವನ್ನು ಆಡಿಸಿಕೊಂಡು, ಸೊ ಆ ಸಂದರ್ಭದಲ್ಲಿ ತುಂಬ ನಾವು ತಪ್ತರಾಗಿತ್ತು. ಅಂತ ಒಬ್ಬ ವಿದ್ವಾಂಸರು ಇನ್ನೂ ಇರಬೇಕಾಗಿತ್ತು, ಹೆಚ್ಚಿನ ಜನ ಇನ್ನೂ ಇರಬೇಕು. ಅವರ ಒಂದು ಸಹಾಯ, ಅವರ ಒಂದು ನಿರ್ದೇಶನ ಹೆಚ್ಚಿಗೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆ ಮತ್ತು ರಾಮನಗರ, ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಗೆ ಇನ್ನೂ ಅವರಿಗೆ ಹುಡುಗಿ ಹೆಚ್ಚಿಗೆ ಬೇಕಿತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾರೆ. ಹಾಗೆಯೇ ಅಣ್ಣವರು ಹೇಳ್ಬೋದು, ನಾವು ಕೂಡ ಚಾಮರಾಜನಗರದಲ್ಲಿ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಅವ್ರನ್ನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಅವ್ರನ್ನ ಕರೆದು ಒಂದು ಸಣ್ಣ ಒಂದು ಗೌರವವನ್ನು ಸಮಾಪನೆ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಏನು ಕಾರ್ಯಕ್ರಮ ಇದೆ ಪುನರ್ನೋಡ ಮೈಸೂರಲ್ಲಿ 9ನೇ ತಾರೀಕು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತೀವಿ. ಮತ್ತು ನಮ್ಮ ಸ್ನೇಹಿತರಿಗೆಲ್ಲರಿಗೂ ನಾವು ಹೇಳಿ ಅವ್ರಿಗೂ ಜೊತೆಗೂಡಿ ನಾವು ಕರ್ಕೊಂಡು ಬಂದು ಕಾರ್ಯಕ್ರಮ ಯಶಸ್ವಿ ಆಗೋ ಥರ ನಾವು ಕೂಡ ಸಹಕರಿಸ್ತೀವಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ. ನನ್ನ ಹುಡುಗರು ಒಳ್ಳೆಯದಾರ. ನಮ್ಮ ಜಿಲ್ಲೆ ಚಾಮರಾಜನಗರ ಜಿಲ್ಲೆ, ಈ ಜಿಲ್ಲೆ ನಮಗೊಂದು ಹೆಮ್ಮೆ. ಅಂಥ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಅಣ್ಣವ್ರದ್ದು ಒಂದು ಕಾರ್ಯಕ್ರಮ, ವೆಂಕಟೇಶ್ ಅವ್ರಿಗೋಸ್ಕರ ಅವರ ಸಹಾಯಕ ಒಬ್ಬ ಕಲಾವಿದ ಸುದೀರ್ಘವಾಗಿ 45 ವರ್ಷಗಳ ಕಾಲ ಕಲಾ ಸೇವೆಯನ್ನು ಮಾಡಿ
ನೀರಿನಿಂದ ಒಂದು ಮೀನನ್ನು ಮೇಲೆ ಕಿತ್ತಿದ್ರೆ ಯಾವ ರೀತಿ ಉಸಿರಾಟದಿಂದ ಬಡದಿರುತ್ತೋ ಆ ರೀತಿ ಕಲೆ ಅನ್ನೋದನ್ನ ಅವ್ರ ಜೀವನದಿಂದ ತೆಗೆದಾಕಿದ್ರೆ ಯಾವ ರೀತಿ ಇರುತ್ತೆ, ಒಬ್ಬ ಮನುಷ್ಯನಿಗೆ ಉಸಿರು ಇಟ್ಕೊಂಡ್ರೆ ಯಾವ ರೀತಿ ಆಗುತ್ತೆ, ಆ ರೀತಿ ಅವರು 6-7 ತಿಂಗಳಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂದರೆ ಕಲಾವಿದ ನೋಡೋಕ್ಕಾಗದೆ ಆರೋಗ್ಯವಾಗಿದ್ದಾರೆ. ಹಾರ್ಟ್ ಆಪರೇಷನ್ ಮಾಡಿಸಿದ್ರು, ಯಶಸ್ವಿ ಆಯಿತು. ಹಾರ್ಟ್ ಆಪರೇಷನ್ ಆ ಗಾಯ ಮಾಡೋ ತನಕ ಒಂದು 3-4 ತಿಂಗಳು ಡಯಾಲಿಸಿಸ್ಲೇ ಇರಬೇಕು. ವಾರಕ್ಕೆ 2 ದಿವಸ 3 ದಿವಸ 2 ಕಿಡ್ನಿನೂ ಹೋಗಿದೆ. ಅದು ನಮ್ಗೆ ಇನ್ನೂ ಮಿರಾಕಲ್. ಅವ್ರಿಗೊಂದು ದುಶ್ಚಟ ಇಲ್ಲ, ಒಂದು ಅಭ್ಯಾಸ ಇಲ್ಲ, ಎಲ್ಲೂ ಹೊರಗಡೆ ಊಟ ಮಾಡಲ್ಲ, ಮನೆಯಿಂದ ಬಾಕ್ಸ್ ತಗೊಂಡು ಹೋಗ್ತಾರೆ, ಬಿಸಿನೀರೇ ಕುಡಿತಾರೆ. ಡಾಕ್ಟರ್ಗಳು ಔಷಧಿ ಕೊಡೋ ಇದರಲ್ಲಿ ವ್ಯತ್ಯಾಸದಲ್ಲಿ ಸ್ವಲ್ಪ ಹೆಚ್ಚಿನ ಜಾಸ್ತಿ ಪ್ರಮಾಣದ ಔಷಧಿ ತಿಂದಿರೋದ್ರಿಂದ ಕಾಲು ಮುಟ್ಕೊಂಡೋಗಿ ಅದರಿಂದ ಈ ಸಮಸ್ಯೆ ಆಗಿದೆ. ಅದು ಅವ್ರಿಗೆ ರಿಲೈಸ್ ಇತ್ತು, ಬಟ್ ಸಮಯ ಮೀರಿದೆ. ಯಾರಾದರೂ ಕಿಡ್ನಿ ಕೊಡಬೇಕು ಅನ್ನೋ ದಾನಿಗಳನ್ನ ಹುಡ್ಕೋಷ್ಟರಲ್ಲಿ ಒಂದು 6 ತಿಂಗಳು ಕಳೀತು. ಅತ್ತಿಗೆ ಅವ್ರಿಗೆ ಕೊಡ್ತಾ ಇದ್ರು. ಅವರು ಒಬ್ಬರ ಜೊತೆ ಮಾತಾಡಕ್ಕೆ ನಿಂತ್ಕೊಂಡ್ರೆ 2-3 ಗಂಟೆ ಟೈಮು ನಿರಂತರವಾಗಿ ಅವ್ರದ್ದು ಏನೇ ನಾಟಕದಲ್ಲಿ ಸಣ್ಣ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ ಅವ್ರದ್ದು ಸರಿ ತಪ್ಪುಗಳನ್ನ ನಾವು ಮನಸ್ಸಿಗೆ ನೋವಾಗದೇ ಇರೋ ಥರ ಮೃದು ಭಾಷೆಯಾಗಿ ತಿದ್ಕೊಳ್ಳೋ ಥರ ಹೇಳ್ತಾ ಇದ್ರು ಅವರು. ಬೇರೆಯವರು ಅದೆಲ್ಲ ಮಾಡಿದ್ರೆ ತುಂಬ ಅದ್ಭುತ ಅಂತಂದ್ರೆ ಬಹಳಷ್ಟು ಜಾಸ್ತಿ. ಅದರಲ್ಲಿ ಅವ್ರ ತಪ್ಪುಗಳನ್ನ ಗುರುಸಿ ಅವ್ರ ಮನಸ್ಸಿಗೆ ಬೇಜಾರಾಗಿರೋ ಥರ ಅದನ್ನು ಶ್ರದ್ಧೆಯಿಂದ 45 ವರ್ಷಗಳ ಸುದೀರ್ಘವಾಗಿ ಮಾಡ್ಕೊಂಡು ಹೋಗ್ತಿದ್ರು. ಆ ರೀತಿ ಕಲೆ ಅವರು ಚಾಮರಾಜನಗರದವ್ರೆ. ಇಂಥ ಒಂದು ವ್ಯಕ್ತಿಗೆ ಕಲೆಯನ್ನು ಉಳಿಸೋ ನಿಟ್ಟಿನಲ್ಲಿ, ಯಾಕಂದರೆ ಒಬ್ಬ ಬೇರೆ ಬೇರೆ ಕೆಲಸ ಕಾರ್ಯಗಳು ಮಾಡೋ ಒಂದು ರಿಯಲ್ ಎಸ್ಟೇಟು, ಯಾವುದೋ ಜಮೀನು ಕೆಲಸ, ಅದ್ರ ಜೊತೆಗೆ ನಾಟಕ ತೊಡಸ್ಕೊಳ್ಳೋದು ಎಲ್ಲರೂ ಬಹಳಷ್ಟು ಜನ ಮಾಡ್ತಿರೋ ಒಂದು ವಿಧಾನ. ಅಂದರೆ ಸರ್ಕಾರಿ ಕೆಲಸ ಇರುತ್ತೆ, ಅದು ಹೊರತಾಗಿ ಯಾವುದೋ ವರ್ಷಕ್ಕೊಂದ್ಸರಿ ನಾಟಕ ಆಡ್ತಾರೆ. ಆದರೆ ನಾಟಕವನ್ನೇ ಜೀವನ ತಿಳ್ಕೊಂಡು ಅದರಲ್ಲೇ ನಾಟಕದಲ್ಲಿ ಯಶಸ್ವಿಯಾಗಿರೋರು ಕೆಲವೇ ಜನ. ನಮ್ಮ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ ಅಂತವರು ಸುದೀರ್ಘವಾದ 50 ವರ್ಷ ಸೇವೆ, ನಮ್ಮ ಗುರುಗಳು, ಅವ್ರ ಜೀವನದಲ್ಲಿ ಇದನ್ನು ಬಿಟ್ಟರೆ ಇನ್ನು ಹೊರತುಪಡಿಸಿ ಇನ್ನೇನು ಇಲ್ಲವೇ ಇಲ್ಲ. ಬರೀ ಕಲಾವಿದರು, ರಂಗ ಚಟುವಟಿಕೆ, ರಂಗಕರ್ಮಿ, ಯಾವುದೋ ನಾಟಕ, ಪ್ರಾಕ್ಟೀಸು, ಕಲೆ ಹೇಳ್ಕೊಡೋದು, ಈ ರೀತಿ ತೊಡಗಿಸ್ಕೊಂಡು ಇರೋ ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ ಅವ್ರ ಜೀವನದ ಕಲೆ ಅನ್ನೋ ಒಂದು ವಿಷಯ ತೆಗೆದಾಕಿದಾಗ ಎಷ್ಟು ತೊಂದರೆ ಆಗುತ್ತೆ. ಆ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಸಹ, ಯಾಕಂದರೆ ಖರ್ಚು ವೆಚ್ಚಗಳು, ವೈದ್ಯಕೀಯ ವೆಚ್ಚಗಳು ತುಂಬ ದುಬಾರಿ ಆಗೋದ್ರಿಂದ ಈಗ, ಯಾಕಂದ್ರೆ ನಾನೇ ಕಣ್ಣಾರ ನೋಡ್ತಾ ಇದ್ದೀನಿ, ಇವತ್ತು ಸಹ ಅವರು ಡಯಾಲಿಸಿಸ್ ಹೋಗಿದ್ದಾರೆ. ಈಗಲೂ ಕೊಳ್ಳೆಗಳಿಂದ ಅಪ್ ಡೌನ್ ಕಾರ್ ಮಾಡ್ಕೊಂಡು ವಾರಕ್ಕೆ 3 ಸರಿ, ಅದು ಫ್ಯಾಮಿಲಿ ಎಲ್ಲ. ಅವ್ರಿಗೆ ಆ ಕಿಡ್ನಿ ಅದು ಸದ್ಯ ದಾರಿ ಸಿಕ್ಕಿರೋದ್ರಿಂದ ಸರಿ ಇತ್ತು. ಇದರ ಬಹಳಷ್ಟು ಖರ್ಚಾಗ್ತಿತ್ತು. ಈಗಲೇ 15-16 ಲಕ್ಷ ಇನ್ನು ಮುಂದೆ ಖರ್ಚು ಮಾಡಬೇಕಾಗಿದೆ. ಈಗ 7-8 ಲಕ್ಷ ಖರ್ಚಾಗಿದೆ ಅವ್ರಿಗೆ. ಹಣದ ವಿಷಯ ಒಂದು ಸೈಡ್ ಆದರೆ, ಕಲಾವಿದನ್ನು ನೋಡೋಕ್ಕಾಗ್ತಿಲ್ವಲ್ಲ ಅಂತ ಅನ್ನೋ ನೋವು ಅವ್ರಿಗೆ ಕಾಡ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ, ಸಂತೋಷದ ವಿಷಯ ಏನಪ್ಪ ಅಂದರೆ, ಅವ್ರದ್ದೊಂದು ಮಲೆ ಮಹದೇಶ್ವರ ಅಂತ ಒಂದು ನಮ್ಮ ಭಾಗದ ಒಂದು ನಾಟಕವನ್ನು ಬರೆದಿದ್ದಾರೆ ಅವರು. ಅದನ್ನು ಆಡೋಕ್ಕೂ ಸಹ ಅವರು ಸ್ಥಳ ಮತ್ತು ಒಂದು ತಂಡನ ತಯಾರು ಮಾಡಬೇಕು ಅನ್ನೋ ಅಭಿಲಾಷೆ. 2-3 ನಾಟಕನ ಬರೆದು ಬಿಡುಗಡೆಗೆ ಸಿದ್ಧ ಆಗಿದೆ ಅಂತ ಒಬ್ಬ ಸಾಹಿತಿ. ಯಾಕಂದರೆ ಅವರು ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳೋದಕ್ಕಿಂತ, ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕಿಂತ ಒಬ್ಬ ಬಹುಮುಖ ಪ್ರತಿಭೆ. ವೆಂಕಟೇಶನವರು 10 ಕ್ಯಾಸೆಟ್ಗಳಿಗೆ ಸಾಹಿತ್ಯ ಬರೆದಿದ್ದಾರೆ, ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಧ್ವನಿಸುರುಳಿಗಳಿಗೆ ಫಿಲಮ್ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ, ಆರ್ಕೆಸ್ಟ್ರಾ ಹೋಗಿದ್ದಾರೆ. ಅವರೇ ಮುಖ್ಯವಾದ್ಯವಾಗಿ ವಾದ್ಯ ಸಂಗೀತದಲ್ಲಿ ಮುಖ್ಯವಾದ ವಾದ್ಯವನ್ನು ನುಡಿಸಿ ವಾದ್ಯ ಸಂಗೀತ ಅನ್ನೋ ಪರಿಕಲ್ಪನೆ ವೆಂಕಟೇಶನ ಅವರದು. ಅವರು ನೋಡೋದನ್ನ ಪಾಲ ಮಾಡೋದು. ನಾಟಕದಲ್ಲಿ, ಹರಿಕಥೆಯಲ್ಲಿ ಇನ್ನು ಅವ್ರಿಗೆ ಸರಿಸಂಡೆ ಅವರ ಒಂದು ಪಾದದ ನೋಡು ನಾವೆಲ್ಲ ಏನೋ ಮುಗಿಸ್ತಾ ಇದ್ವಿ ಅಷ್ಟೇ. ಆ ರೀತಿ ಅಂಥ ಮೇಲು ಕಲಾವಿದ 45 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಅವ್ರ ಕಲೆಯನ್ನು ಗೌರವಿಸೋದಕ್ಕೆ ಒಂದು ದಿನ ಕಲಾವಿದರ ಸಮಾವೇಶ. ನಾವು ಕೊಡ್ತಕ್ಕಂಥ ದುಡ್ಡಿಗಿಂತ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಮಾತು, ಆ ಬಾಂಧವ್ಯ, ಒಂದು ಭೇಟಿ, ಒಂದು ಸಾಂತ್ವನ ಆ ಕಲಾವಿದರಿಗೆ ತುಂಬ ಮುಖ್ಯ ಆಗುತ್ತೆ. ಆದ್ದರಿಂದ ನಮ್ಮ ಪ್ರೀತಿ ಹೆಮ್ಮೆಯ ಚಾಮರಾಜನಗರದ ಎಲ್ಲ ಕಲಾಬಂಧುಗಳು, ನಮ್ಮ ದೊಡ್ಡ ದೊಡ್ಡ ಗುರುಗಳು, ರಾಜಪ್ಪ ಸರು, ಮಹೇಶನವರು, ನಾಗನವರು ಎಲ್ಲ ಇದ್ದಾರೆ ಇಲ್ಲಿ, ಮಲ್ಲಿಕಾರ್ಜುನ್ ಸರ್ ಎಲ್ಲ. ನಾವು ಯಾರಿಗೂ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ನಿಮ್ಮ ಹಿಂದೆ 1000 ಜನ ಅಷ್ಟಿದ್ದಾರೆ. ಯಾಕಂದರೆ ಕಲಾ ಸೇವೆನೇ ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಕಲಾ ಸೇವೆ ಕಿಂಚಿತ್ ಸೇವೆ, ಕಳಿನ ಸೇವೆ ಅಲ್ಲಿಗಾಗಲಿ ಅಣ್ಣನಿಗೆ. ಅದರಿಂದ ನಮ್ಮ ಅಣ್ಣನ ಆರೋಗ್ಯ, ಅವ್ರ ಜೀವನದಲ್ಲಿ ಒಂದು ಬೆಳಕಾದರೆ ನಮ್ಮ ಒಂದು ಪರಿಶ್ರಮ ಸಾರ್ಥಕ. ಇದಕ್ಕೆ ನಾದ ಸಂಗಮ ಶಿವಣ್ಣ ಅವರು ತುಂಬ, ಅವರು ವೈಯಕ್ತಿಕವಾಗಿ ಅವ್ರ ಸ್ನೇಹಿತನಿಗೋಸ್ಕರ, ಯಾಕೆಂದರೆ ಯಾರೋ ಒಬ್ಬರು ಮಾಡೋದಕ್ಕಿಂತ ಎಲ್ಲ ಹನಿ ಸೇರಿದ್ರೆ ಅಲ್ಲ, ಆ ರೀತಿ ಎಲ್ಲರದ್ದು ಒಂದು ಕಲಾವಿದರನ್ನು ನೋಡಬೇಕು ಅನ್ನೋ ಆಸೆ ಅವ್ರಿಗೆ ತುಂಬ ಜಾಸ್ತಿ ಇದೆ. ಆದ್ದರಿಂದ ದಯಮಾಡಿ 9ನೇ ತಾರೀಕಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನ, ರಂಗಗೀತೆಯನ್ನು ಒಂದೊಂದು ಪ್ರಸ್ತುತಪಡಿಸಿ ತಮ್ಮ ಕೈಲಾದಂತಹ ಒಂದು ಪ್ರೀತಿ ಕಾಣಿಕೆಯನ್ನು ಅವರಿಗೆ ಕೊಟ್ಟಾಗ ಅವ್ರ ಕಣ್ಣಲ್ಲಿ ಬರೋ ಒಂದು ಬೆಳಕನ್ನು ನಾನು ನೋಡಬೇಕು ಅಂತ ಕಾತರವಾಗಿದ್ದೀನಿ. ನಿಮ್ಮ ಭೇಟಿಗೆ ನಾವೆಲ್ಲ ಕಾಯ್ತಿರ್ತೀವಿ. ದಯಮಾಡಿ ಬನ್ನಿ ಎಲ್ಲರೂ. ನಮ್ಮ ಗುರುಗಳು ಹೇಳಿದ್ರು ನಗರದಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಅವರು ಈಗ
9ನೇ ತಾರೀಕಾದ ಒಂದು 2 ವೀಕಲ್ಲಿ ಅವರು ಆಪರೇಷನ್ ಹೊರಟೋಗ್ತಾರೆ. ಸಕ್ಸಸ್ ಆಗಿ ಬಂದಮೇಲೆ ನಗರದಲ್ಲಿ ಮೊದಲನೇ ಕಾರ್ಯಕ್ರಮ ಮಾಡಬೇಕು. ದುಡ್ಡಿನ ಕಾರ್ಯಕ್ರಮ ಅಲ್ಲದಿದ್ದರೆ ಅವ್ರಿಗೊಂದು ಸಂತೋಷದ ಕಾರ್ಯಕ್ರಮ ಚಾಮರಾಜನಗರದಲ್ಲಿ ಮಾಡಬೇಕು. ಆ ಮಾದೇಶ್ವರ ಮತ್ತು ರಾಜಶೇಖರ ವಿಲಾಸ ಅಂತ ಹೇಳ್ಕೊಂಡು ನಾಟಕಗಳು ಬರ್ತವೆ. ಅದನ್ನು ನಗರದ ರಾಜ್ಕುಮಾರ್ ಕ್ಷೇತ್ರದಲ್ಲೇ ಬಿಡುಗಡೆ ಮಾಡಿ ಅದಕ್ಕೊಬ್ಬರು ಗುರುಗಳನ್ನೆಲ್ಲ ಬರಮಾಡಿ ಎಲ್ಲ ಮಠಾಧೀಶ್ವರ ಬರಮಾಡಿ ಅವರ ಅಮೃತ ಸ್ಥಿತಿಯಿಂದ ಅದೊಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಚಾಮರಾಜನಗರದಲ್ಲಿ. ಮತ್ತೆ ಜೊತೆಗೆ ಏನಪ್ಪಾ ಅಂದರೆ ಎಷ್ಟೋ ಸಾರಿ ನಗರದ ಈ ಒಂದು ಕಾರ್ಯಕ್ರಮಗಳನ್ನ ನೆನಪಿಸ್ಕೋತಾರೆ ಅವರು. ನಮ್ಮ ಮುರುಗಡೆ ಆಗ್ಬೋದು, ಇವ್ರಿಗೆ ಅವರೇ ಆಗಬೇಕು ಹಂಗೆ, ಮತ್ತು ಇವರೇ ಆಗಬೇಕು ತಬಲಾ ಅನ್ನೋದು ಇರುತ್ತೆ. ಅಂಥವನ್ನೆಲ್ಲ ಸೇರಿಸಿ ನಗರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ. ಅಂದರೆ ಅವ್ರು ಹೋಗಿ ಬಂದಮೇಲೆ ಖಂಡಿತ ಅದೊಂದು ನಾಟಕಗಳನ್ನು ಬಿಡುಗಡೆ ಮಾಡಿಸಿ ಮತ್ತು ಎಲ್ಲ ಸ್ವಾಮೀಜಿಗಳಿಂದ ಬಿಡುಗಡೆ ಮಾಡಿ ನಾವೆಲ್ಲ ಬಂದವರು ಸಹಕಾರ ಖಂಡಿತ ಯಾರ್ಯಾರು ಏನು ಕೊಡ್ತಾರೆ ಅದನ್ನು ಈಸ್ಕೊಂಡು ನಮ್ಮ ಜಿಲ್ಲೆಯಿಂದ ಟೋಟಲ್ ಕೊಡ್ಬೇಕು, ಇಂಡಿವಿಜುವಲ್ ಕೊಡಬೇಕು. ಗೊತ್ತಿಲ್ಲ ಅಲ್ವಲ್ಲ, ನಮ್ಮ ನಗರದ್ದೇ ಆಗ್ಬೇಕು. ಈಗ ನಾವು ನಮ್ಮ ಅಕೌಂಟ್ಗೆ ಹಾಕ್ಕೊಡೋದು ಇಲ್ಲ ಮಾಡೋದು ಬೇಡಿ ಸರ್. ಅವ್ರು ಎಷ್ಟು ಹಣ ಕೊಡಲಿ, ಅವ್ರದ್ದು ಅಲ್ಲಿ ಓದೋಣ ಅವ್ರ ಹೆಸರನ್ನ ಶಾಸ್ತ್ರಿಗಳು ಕೊಟ್ಬಿಡೋ ನಾವು ಇಷ್ಟ ಕೊಟ್ಬಿಟ್ಟು ನಗರದಿಂದ ಇಷ್ಟು ಕೊಟ್ಟರೆ ಇಷ್ಟು ಕೊಟ್ಬಿಡೋ ಸಿಕ್ಕಾಗುತ್ತೆ. ಮತ್ತು ನಿಮ್ಮ ಶ್ರಮನೂ ಎಲ್ಲರಿಗೂ ಸೇರಿ, ಯಾಕೆಂದರೆ ನಾವು ಕೊಟ್ಟು ಅನ್ನೋದು ಬೇಡ, ಜಿಲ್ಲೆಯಿಂದ ಕೊಟ್ಟಾಗಕ್ಕೆ ಗೌರವ ಇರ್ತದೆ. ಆಮೇಲೆ ಇಷ್ಟಲ್ಲಿ ಏನೇನು ಸಣ್ಣದಾಗಿ ಸಣ್ಣದಾಗಿ ಕೊಡಲಿ ದೊಡ್ಡದಾಗಿ ಕೊಡಲಿ ಎಲ್ಲರದ್ದು ಲಿಸ್ಟ್ ಬಂದು ಚಾಮರಾಜನಗರ ಜಿಲ್ಲಾ ವತಿಯಿಂದ ನಾವು ಮಾಡಿದ ಮೀಟಿಂಗ್ ಇಷ್ಟು ಬಂದಿದೆ. ಈಗ ಏನು ಬಂದಿದೆ ಸರ್, ಇವರು ಒಂದು 4-5 ದಿನ ಎಲ್ಲ ಶ್ರಮ ಪಡೋಣ. ನಮ್ಮ ಕಾರ್ಯಗಳನ್ನ ತಗೊಂಡು ಎಲ್ಲಿ ಕಲಾವಿದರಿದ್ದಾರೆ ಅಲ್ಲೆಲ್ಲ ಹೋಗಿ ಏನಿಲ್ಲ ಮಾತಾಡಿ. ಆತ್ಮೀಯ ಕಲಾವಿದಗಳೇ, ಏನು 9ನೇ ತಾರೀಕು ಅವರ ಸಾಂತ್ವನ ಕಾರ್ಯಕ್ರಮಕ್ಕೆ ನಾವು ಏನು ಕೊಡುಗೆಯನ್ನು ಕೊಡಬೇಕು ಬಂದಿವಿ. ಅಂದರೆ ನಮ್ಮ ಜಿಲ್ಲೆಯ ಎಲ್ಲ ಕಲಾವಿದರು ಮತ್ತು ನಾಳೆ ಇನ್ನೊಂದು ಸಭೆಯನ್ನು ಸೇರಿ ಇನ್ನೂ ಹಲವಾರು ಕಲಾವಿದರು ಬಂದಿಲ್ಲ, ಅವರ ಅತಿ ಶೀಘ್ರದಲ್ಲಿ ಒಂದು ಸಭೆಯನ್ನು ಕರೆದು ನಮ್ಮ ಜಿಲ್ಲೆಯವರೇ ಸೇರಿ ಎಲ್ಲ ಕೊಳಗಾಲ ಮತ್ತು ನಮ್ಮ ಜಿಲ್ಲೆಯವರೆಲ್ಲ ನಮ್ಮ ಬಾವಳಿ ರಾಜಶೇಖರ್ ಮತ್ತು ನಮ್ಮ ಕಾವೋಡಿ ಮಾದೇಶ್ವರ ಶಿವಶಂಕರ್ ಮಾಸ್ಟರ್ ಎಲ್ಲರೂ ಕರೆದು ಬಂದು 9ನೇ ತಾರೀಕು ಏನು ತಯಾರಿ ಮಾಡಬೇಕು ಜೊತೆಗೆ ಮಾಡ್ತಾ ದಯಮಾಡಿ ತಾವು ಯಾರು ಅನ್ವೇತ ಭಾವಿಸ್ಬೇಡಿ. ಅವರುಗಳು ಮುಗಿಸ್ಕೊಂಡ್ರೆ ಈಗ ಅವರು ಆಪರೇಷನ್ ಹೋಗಿ ಬಂದಮೇಲೆ ಚಾಮರಾಜನಗರದಲ್ಲಿ ಆ ಮಾದೇಶ್ವರ ಪುಸ್ತಕ ಬಿಡುಗಡೆ ಸಮಾರಂಭ ಅವರ ಒಂದು ಮಾದೇಶ್ವರನ ಆಶೀರ್ವಾದದಿಂದ ಅದ್ದೂರಿಯಾಗಿ, ಜೊತೆಗೆ ನಮ್ಮ ಕಲಾವಿದರು ಯಾರು ಒಂದು ನಾವು ಯಾರು ಇದು ಮಾಡೋದು ಬೇಡ, ನಾವು ಇಲಾಖೆಯಿಂದ ಸುಮಾರು 1 ಲಕ್ಷದಷ್ಟು ಕಾರ್ಯಕ್ರಮವನ್ನು ಪ್ರಯೋಜನೆ ಮಾಡಿಸಿ ಆರೋಗ್ಯಕ್ಕೆ ಒಂದು ಕಾರ್ಯಕ್ರಮ ನಾವು ಮಾಡೋಣ. ಒಂದು 4-5 ಜನ ಕಲಾವಿದರ ಹೆಸರು ಹಾಕಿಸಿ ಅವ್ರು ಬಂದಂತ ಹಣವನ್ನು ಅವರ ಆರೋಗ್ಯ ಒಳ್ಳೆಯದಾಗಲಿ ಅಂತ, ಜೊತೆಗೆ ನಾವು ಕೊಡೋದಂತೆ ಇಲಾಖೆಯಿಂದ ಬಂದರೆ ಅವರು ಸ್ವಲ್ಪ ಒಂದು ಆರೋಗ್ಯಕ್ಕೆ ಔಷಧಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಮತ್ತೊಮ್ಮೆ 9ನೇ ತಾರೀಕು ಎಲ್ಲ ಆದಷ್ಟು ಎಲ್ಲ ಕಲಾವಿದರು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಾಮರಾಜನಗರದ ಅತಿಥಿ ಗೃಹದಲ್ಲಿ ಎಲ್ಲ ಹಿರಿಯ ರಂಗಭೂಮಿ ನಿರ್ದೇಶಕರುಗಳು, ಹಿರಿಯ ರಂಗಭೂಮಿ ನಾಟಕದ ಎಲ್ಲ ಕಲಾವಿದರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸೇರಿ ಈ ಒಂದು ಸಭೆಯನ್ನ ಈ ಒಂದು ಮುಖ್ಯವಾದ ಸ್ಥಳದಲ್ಲಿ ಸೇರಿ ನಾವು ನಿರ್ಣಯ ಮಾಡಿಕೊಂಡಿದ್ದೇವೆ. ಕಾರಣ ಇಲ್ಲಿ ಹಿರಿಯ ಕಾಣ್ತಕ್ಕಂಥ ನಮ್ಮ ವೆಂಕಟೇಶ್ ಅವರ ಒಂದು ಭಾವಚಿತ್ರವನ್ನು ಹಾಕಿದ್ದೇವೆ. ಅವರ ಅನಾರೋಗ್ಯದ ಒಂದು ಕಾರ್ಯಕ್ರಮಕ್ಕೆ ಕೂಡ ಸೇರಿ 9ನೇ ತಾರೀಕು ಮೈಸೂರಿನ ಪುರಭವನದಲ್ಲಿ ರಂಗ ಚೈತನ್ಯ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಕರ್ನಾಟಕದ ಮೂಲ ಮೂಲೆಯಿಂದ ಎಲ್ಲಾ ಕಲಾವಿದರು ಕೂಡ ತಂದು ಸೇರಿ ಒಂದು ಸಾಂತ್ವನ ಹೇಳುವ ಜೊತೆಗೆ ರಂಗಗೀತೆಗಳ ಜೊತೆಯಲ್ಲಿ ಅವರಿಗೆ ಆರ್ಥಿಕವಾದ ಸಹಾಯವನ್ನ ವೇದಿಕೆಯಲ್ಲೇ ಮಾಡಬೇಕು ಅಂತ ಸಂತೋಷಪಟ್ಟು ನಮ್ಮ ಶಿವಣ್ಣವರು, ರಾಜಪ್ಪ ಅವರು ನಮ್ಮ ಎಲ್ಲ ಸ್ನೇಹಿತರು ಕೂಡ ಇಲ್ಲಿ ಚಾಮರಾಜನಗರ ಒಂದು ಸಂಘದ ಒಂದು ಮೀಟಿಂಗ್ ಮಾಡೋಣ ಫಸ್ಟ್ ಅಂತ ಮಾಡಿಕೊಂಡಾಗ
ಏನು ಮಾಡಬಹುದು ಅಂತಕ್ಕಂಥ ಎಲ್ಲ ಕಲಾವಿದರಿಗೂ ಕೂಡ ಒಂದು ಮಾರ್ಗದರ್ಶನ ಆಗುತ್ತೆ. ಒಳ್ಳೊಳ್ಳೆ ವ್ಯಕ್ತಿಗಳು, ಪೇಪರ್ಗಳು ಮತ್ತು ಮಾಧ್ಯಮಗಳು, ಎಲ್ಲ ಸಿನಿಮಾ ನಟರು, ಎಲ್ಲ ರಾಜಕೀಯ ಧೋರಣೆಗಳು ಬರ್ತಾ ಇದ್ದಾರೆ. ಜಾತಿ ಮತಗಳ ಭೇದವಿಲ್ಲದೆ ಪ್ರತಿಯೊಬ್ಬರು ಕಲಾವಿದರು ಕೂಡ ಒಂದೇ ಅಂತಕ್ಕಂಥದ್ದನ್ನ ಸಾರ್ವಜನಿಕರಿಗೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಲಿ ಅಂತ ಚಾಮರಾಜನಗರದ ಈ ಒಂದು ಅತಿಥಿ ಗೃಹದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಹೋದರರಾದಂಥ ಶ್ರೀಮುಖರವರು ಮುಂದೆ ಮಾತಾಡ್ತಾರೆ. ಮಾನ್ಯ ಶ್ರೀ ಎಸ್ ಜಿ ವೆಂಕಟೇಶ್ ಅವರು ಕ್ಯಾಶಿಯ ವೆಂಕಟೇಶ್ ಅವರಿಗೆ ಪರಿಚಿತ. 45 ವರ್ಷಗಳ ಸುದೀರ್ಘ ಸೇವೆ, ಕಲಾ ಸೇವೆ, ಅದರ ಜೊತೆಗೆ ಅದಕ್ಕೆ ಸರಿಸಮನಾಗಿ ಸಾಹಿತ್ಯ, ಸಂಗೀತ, ನಿರ್ದೇಶನ, ಹಾಡುಗಾರಿಕೆ, ಹಾರ್ಮೋನಿಯಂ ತರಬೇತಿ, ರಂಗ ತರಬೇತಿ ಹಾಗೂ ಗಾಯನ ತರಬೇತಿ, ವಾದ್ಯ ತರಬೇತಿ ಇದೆಲ್ಲ ಮಾಡಿಸ್ತಾ ಇರ್ತಾರೆ. ವೆಂಕಟೇಶ್ವರ ಅವರು ಅವರ ಬಹುಮುಖ ಪ್ರತಿಭೆ ಅವರ ಹತ್ತಿರದಿಂದ ನೋಡಿದವರಷ್ಟೇ ಗೊತ್ತು. ಅವರು ಅಷ್ಟೊಂದು 45 ವರ್ಷಗಳ ಸುದೀರ್ಘವಾಗಿ ಅವರ ಕಲಾ ಸೇವೆಯನ್ನು ಸಲ್ಲಿಸಿರೋದಕ್ಕೋಸ್ಕರ ಅವರ ಈಗ ಅನಾರೋಗ್ಯ ಅದು ಸಮಾಜನೇ ನೋಡ್ಕೋಬೇಕು. ಯಾಕಂದ್ರೆ ಸಮಾಜ ಒಬ್ಬ ಕಲಾವಿದರಿಂದ ಸಂತೋಷ ತೋರಿಸುತ್ತೆ, ಒಬ್ಬ ಕಲಾವಿದರಿಂದ ಅವನ ನೋವುಗಳನ್ನ ದೂರ ಮಾಡಿಕೊಡುತ್ತೆ. ಒಂದು ಕಲೆ, ಆ ಕಲೆಯಿಂದ ಅವರ ಮನಸ್ಸಿನಲ್ಲಿ ಒಂದು ಆಶಾಭಾವನೆ, ಒಂದು ನೆಮ್ಮದಿ ಹುಟ್ಟುತ್ತೆ. ಅದಕ್ಕೆ ಕಾರಣ ಒಬ್ಬ ಕಲಾವಿದ. ಅಂತ ಕಲಾವಿದ ಕಷ್ಟದಲ್ಲಿರ್ಬೇಕಾದ್ರೆ ಅವ್ರಿಗೆ ಸಹಾಯ ಮಾಡಬೇಕಾಗಿದ್ದು ಅವ್ರು ಮೊದಲೇ ಮುಜುಗರದ ವ್ಯಕ್ತಿತ್ವ, ಯಾರು ಕೇಳಿದವರು, ಸ್ವಾಭಿಮಾನಿ, ಮಿತಭಾಷಿ. ಇಂಥ ಸಮಯದಲ್ಲಿ ಅಂತ ವೆಂಕಟೇಶ್ ಅವರಿಗೆ ಸರ್ಕಾರದಿಂದ ಸಹಾಯಧನ ಪಡೆಯೋಕ್ಕೂ ಸಹ ಇದುವರೆಗೂ ಯಾವತ್ತೂ ಇಲ್ಲಿ ಯಾವುದೇ ಒಂದು ತಾಲೂಕು ಕಚೇರಿಗಾಗಲಿ ಅಥವಾ ಜಿಲ್ಲಾ ಕಚೇರಿಗಾಗಲಿ ಬಂದದ್ದೇ ಇಲ್ಲ. ಅವ್ರ ಹೆಸರು ಯಾವುದೇ ಒಂದು ಎಲ್ಲ ಗೊತ್ತವ್ರಿಗೆ, ಆದ್ರೆ ಯಾವುದೂ ಮಾಡ್ಕೊಂಡಿಲ್ಲ. ಯಾವುದೇ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲ್ಲ, ಸಮಾವೇಶದಲ್ಲಿ ಭಾಗವಹಿಸಲ್ಲ. ಆ ರೀತಿ ಇರೋ ಒಂದು ಮುಜುಗರದ ವೆಂಕಟೇಶ್ ಅವರಿಗೆ ಕಲೆ ಬಿಟ್ಟರೆ ಬೇರೆ ವಿಷಯ ಗೊತ್ತಿಲ್ಲ. ಅಂತ ವೆಂಕಟೇಶ್ ಅವರು ಅನಾರೋಗ್ಯದಿಂದ ಇರೋದ್ರಿಂದ ಅವರ ಒಂದು ಜೀವನದ ಬೆಳಕು ದಯವಿಟ್ಟು ನೀವಾಗಬೇಕು ಅನ್ನೋದನ್ನು ಕೇಳ್ಕೊಳ್ತಾ 9ನೇ ತಾರೀಕು ಮತ್ತೆ ದಯಮಾಡಿ ನೀವೆಲ್ಲ ಬರಬೇಕು. ಅಲ್ಲಿಗೆ ಆ ರಂಗ ಚೈತನ್ಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಭೇಟಿ